ಹಕ್ಕು ಆಯೋಗದ ಅಧಿಕಾರಿ ಅಂತ ಸುಳ್ಳು ಮಾಹಿತಿಯನ್ನು ಕೊಟ್ಟ ಹಿನ್ನೆಲೆಯಲ್ಲಿ ಅಧಿಕಾರಿಗೆ ಪರಿಚಯ ಮಾಡಬೇಕಾದ್ರೆ ಅವರು ಮಾನವ ಹಕ್ಕುಗಳ ಆಯೋಗದ ಅಧಿಕಾರಿ ಬಂದಿದ್ದಾರೆ ನಮ್ಮ ಜೊತೆ ಅಂತ ಹೇಳಿ ರೌಡಿ ಶೀಟರ್ ಒಬ್ಬರನ್ನ ತೋರಿಸಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕೇಸ್ ದಾಖಲಾಗ್ತಾ ಇದೆ. ಪ್ರಮುಖವಾಗಿ ಗಿರೀಶ್ ಮಟ್ಟಣ್ಣನವರು ಸೇರಿ 3 ವಿರುದ್ಧ ಎಫ್ಐಆರ್ ದಾಖಲಾಗಿರೋದ್ರ ಮಾಹಿತಿ ಲಭ್ಯ ಆಗ್ತಾ ಇದೆ. ಬುರುಡೆ ಗ್ಯಾಂಗ್ನ ಗಿರೀಶ್ ಮಟ್ಟಣ್ಣನವರಿಗೆ ಆ ಮೂಲಕ ಶಾಕ್ ಸಿಗ್ತಾ ಇದೆ. ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರೋದ್ರ ಡೀಟೇಲ್ಸ್ ಅನ್ನು ಕೊಡ್ತಾ ಇದ್ವಿ. ಮಟ್ಟಣ್ಣನವರ್, ತಿಮರೋಡಿ, ಮದನ್ ಬುಗುಡಿ ಮೇಲೆ ಕೇಸ್ ಮಾಡಲಾಗಿದೆ. ಧರ್ಮಸ್ಥಳದ ಭಕ್ತ ಪ್ರವೀಣ್ ಕೆಆರ್ ಅನ್ನೋರ ದೂರಿನ ಅಡಿಯಲ್ಲಿ ಕೇಸ್ ತೆಗೆದುಕೊಳ್ಳಲಾಗಿದೆ. ಮಾನವ ಹಕ್ಕು ಆಯೋಗದ ಅಧಿಕಾರಿ ಅಂತ ಮಟ್ಟಣ್ಣನವರ್ ಈ ವ್ಯಕ್ತಿಯನ್ನ ಮದನ್ ಬುಗುಡಿಯನ್ನ ಪರಿಚಯ ಮಾಡಿಕೊಟ್ಟಿದ್ರು. ಇದು ಎಕ್ಸ್ಪೋಸ್ ಆಗೋದಕ್ಕೇನು ಭಾಳ ಟೈಮ್ ಏನು ಬೇಕಾಗಿರಲಿಲ್ಲ. ನಾವೇ ವಿತ್ ಸಾಕ್ಷಿ ಕೊಟ್ಟಿದ್ವಿ. ಆಮೇಲೆ ಹುಬ್ಬಳ್ಳಿ ಪೊಲೀಸ್ ಕಮಿಷನರನ್ನು ಕೂಡ ಮಾತಾಡಿಸಿದ್ವಿ. ಅವರು ಕೂಡ ಹೇಳಿದರು, ಇಂಥ ದೊಡ್ಡ ಸುಳ್ಳುಗಳನ್ನು ಹೇಳಿದವ್ರಿಗೆ ನಿಜವಾಗ್ಲೂ ಕಠಿಣ ಶಿಕ್ಷೆ ಆಗುತ್ತೆ ಅಂತೆಲ್ಲ ಎಚ್ಚರಿಕೆಯನ್ನು ಕೊಟ್ಟರು. ಈಗಾಗಲೇ ಹಲವಾರು ಕೇಸಿನ ಸುರಿಮಳೆ ಈ ಮಹೇಶ್ ಶೆಟ್ಟಿ ತಿಮರೋಡಿ ಇರ್ಬೋದು ಅಥವಾ ಗಿರೀಶ್ ಮಟ್ಟಣ್ಣನವರಿರ್ಬೋದು ಅವ್ರ ಮೇಲಿರೋದು. ಈಗ ಮತ್ತೊಂದು ಹೊಸ ಕೇಸ್ ದಾಖಲಾಗಿದೆ. ಅದು ಕೂಡ ಮಾನವ ಹಕ್ಕು ಆಯೋಗದ ಅಧಿಕಾರಿ ಅಂತ ಹೇಳಿ ಸುಳ್ಳು ಮಾಹಿತಿಯನ್ನು ಕೊಟ್ಟರು ಅಂತ. ಸೊ BNS 204, 319 ಮತ್ತು 353 ಅಡಿಯಲ್ಲಿ ಪ್ರಕರಣಗಳನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಇದರಲ್ಲೂ ಕೂಡ ನೋಟಿಸನ್ನು ಕೊಟ್ಟು ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆ ಇದೆ. ನೋಡಬೇಕು ಈ ಕೇಸಿಗೆ ಸಂಬಂಧಪಟ್ಟಂತೆ ಏನೇನು ಮಾಹಿತಿಗಳು ಸಿಗುತ್ತೆ ಅಂತ. ನಾವು ನಿಮಗೆ ಆ ಗಿರೀಶ್ ಮಟ್ಟಣ್ಣನವರು ಹೇಳಿದಂತಹ ನೆಕ್ಸ್ಟ್ ಡೇನೇ ಯಾರನ್ನ ಮಾನವ ಹಕ್ಕುಗಳ ಆಯೋಗದ ಅಧಿಕಾರಿ ಅಂತ ತೋರಿಸಿದ್ರು, ಅವತ್ತು ನೆಕ್ಸ್ಟ್ ಡೇನೇ ತೋರಿಸಿದ್ವಿ ಈತ ಯಾರು, ಈತನ ಹಿನ್ನೆಲೆ ಏನು ಅಂತ.